51ನೇ ಪ್ರಶ್ನೆ, ಹೊಯ್ಸಳರ ಮೂಲ ಪುರುಷ ಸಳನು ಹುಲಿಯನ್ನು ಕೊಂದ ಸ್ಥಳ ಯಾವುದು? ಎ. ಶಶಕಪುರ, ಬಿ. ದ್ವಾರಸಮುದ್ರ, ಸಿ. ಬೇಲೂರು, ಡಿ. ಅರಸೀಕೆರೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಶಶಕಪುರ ಅಥವಾ ಅಂಗಡಿ. ಹೊಯ್ಸಳ ವಂಶದ ಸ್ಥಾಪಕನಾದ ಸಳನು ತನ್ನ ಗುರುಗಳಾದ ಸುದತ್ತ ಮುನಿಗಳನ್ನು ರಕ್ಷಿಸಲು ಹುಲಿಯನ್ನು ಕೊಂದ ಸ್ಥಳ ಶಶಕಪುರ, ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮ. ಈ ಘಟನೆಯಿಂದಲೇ ಹೊಯ್ಸಳ ಎಂಬ ಹೆಸರು ಮತ್ತು ಹೊಯ್ಸಳರ ಲಾಂಛನ ರೂಪುಗೊಂಡಿದೆ. 52ನೇ ಪ್ರಶ್ನೆ, ಹೊಯ್ಸಳರ ದೊರೆ ವಿಷ್ಣುವರ್ಧನನು ಚೋಳರ ಮೇಲೆ ಜಯಗಳಿಸಿದ ನೆನಪಿಗಾಗಿ ಯಾವ ದೇವಾಲಯವನ್ನು ನಿರ್ಮಿಸಿದನು? ಎ. ಹೊಯ್ಸಳೇಶ್ವರ ದೇವಾಲಯ, ಬಿ. ವಿಜಯನಾರಾಯಣ ಅಥವಾ ಚನ್ನಕೇಶವ ದೇವಾಲಯ, ಸಿ. ಕೇಶವ ದೇವಾಲಯ, ಡಿ. ಅಮೃತೇಶ್ವರ ದೇವಾಲಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಿಜಯನಾರಾಯಣ ಅಥವಾ ಚನ್ನಕೇಶವ ದೇವಾಲಯ. ಹೊಯ್ಸಳ ರಾಜ ವಿಷ್ಣುವರ್ಧನನು 1116ರಲ್ಲಿ ತಲಕಾಡಿನ ಯುದ್ಧದಲ್ಲಿ ಚೋಳರ ಮೇಲೆ ಸಾಧಿಸಿದ ಮಹಾನ್ ವಿಜಯದ ನೆನಪಿಗಾಗಿ ಬೇಲೂರಿನಲ್ಲಿ ವಿಜಯನಾರಾಯಣ ದೇವಾಲಯವನ್ನು ನಿರ್ಮಿಸಿದನು. ಇಂದು ಇದನ್ನು ಚನ್ನಕೇಶವ ದೇವಾಲಯ ಎಂದು ಕರೆಯಲಾಗುತ್ತದೆ. 53ನೇ ಪ್ರಶ್ನೆ, ಹೊಯ್ಸಳರ ಕಾಲದಲ್ಲಿ ರಾಜ್ಯವನ್ನು ರಕ್ಷಿಸಲು ಪ್ರಾಣ ಕೊಡುತ್ತಿದ್ದ ವಿಶೇಷ ಸೈನಿಕರನ್ನು ಏನೆಂದು ಕರೆಯುತ್ತಿದ್ದರು? ಎ. ಗರುಡರು, ಬಿ. ಅಂಗರಕ್ಷಕರು, ಸಿ. ದಳವಾಯಿಗಳು, ಡಿ. ಕಮಾಂಡೋಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಗರುಡರು. ಹೊಯ್ಸಳರ ಕಾಲದಲ್ಲಿ ರಾಜನ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಾಗಿದ್ದ ಈ ವಿಶೇಷ ಸೈನಿಕರನ್ನು ಗರುಡರು ಎಂದು ಕರೆಯಲಾಗುತ್ತಿತ್ತು. ರಾಜನು ಮರಣ ಹೊಂದಿದ ನಂತರ ಇವರು ಕೂಡ ಪ್ರಾಣತ್ಯಾಗ ಮಾಡುತ್ತಿದ್ದರು. ಇಂದಿಗೂ ಅನೇಕ ಕಡೆ ಗರುಡಗಂಬಗಳನ್ನು ಕಾಣಬಹುದು. 54ನೇ ಪ್ರಶ್ನೆ, ಪ್ರಸಿದ್ಧ ನೃತ್ಯಗಾರ್ತಿ ಶಾಂತಲೆ ಯಾರ ಪತ್ನಿಯಾಗಿದ್ದರು? ಎ. ಎರಡನೇ ಬಳ್ಳಾಳ, ಬಿ. ವಿಷ್ಣುವರ್ಧನ, ಸಿ. ವಿನಯಾದಿತ್ಯ, ಡಿ. ನರಸಿಂಹ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಿಷ್ಣುವರ್ಧನ. ಅಪ್ರತಿಮ ನೃತ್ಯಗಾರ್ತಿಯಾಗಿದ್ದ ಶಾಂತಲಾದೇವಿಯು ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ವಿಷ್ಣುವರ್ಧನನ ಪತ್ನಿ ಮತ್ತು ಪಟ್ಟದ ರಾಣಿಯಾಗಿದ್ದರು. ಇವರು ಕಲೆ, ಸಂಗೀತ ಮತ್ತು ಭರತನಾಟ್ಯದಲ್ಲಿ ಅತ್ಯಂತ ಪ್ರವೀಣರಾಗಿದ್ದರು. ಇವರ ಸ್ಮರಣಾರ್ಥವಾಗಿಯೇ ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಹಲವಾರು ಸುಂದರ ಶಿಲ್ಪಿಗಳನ್ನು ಕೆತ್ತಲಾಗಿದೆ ಎಂದು ಹೇಳಲಾಗುತ್ತದೆ. 55ನೇ ಪ್ರಶ್ನೆ, ಹೊಯ್ಸಳರ ಆಡಳಿತದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯುತ್ತಿದ್ದರು? ಎ. ಸರ್ವಾಧಿಕಾರಿ, ಬಿ. ದಂಡನಾಯಕ, ಸಿ. ಮಹಾಪ್ರಧಾನ, ಡಿ. ಮಂತ್ರಿ ಮುಖ್ಯಸ್ಥ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಮಹಾಪ್ರಧಾನ. ಹೊಯ್ಸಳರ ಆಡಳಿತ ವ್ಯವಸ್ಥೆಯಲ್ಲಿ ಮಂತ್ರಿಮಂಡಲದ ಮುಖ್ಯಸ್ಥನನ್ನು ಅಥವಾ ಪ್ರಧಾನಮಂತ್ರಿಯನ್ನು ಮಹಾಪ್ರಧಾನ ಎಂದು ಕರೆಯಲಾಗುತ್ತಿತ್ತು. ಇವರು ಆಡಳಿತಾತ್ಮಕ ವಿಷಯಗಳಲ್ಲಿ ಪ್ರಮುಖ ಸಲಹೆಗಾರರಾಗಿರುತ್ತಿದ್ದರು. 56ನೇ ಪ್ರಶ್ನೆ, ಸೋಮನಾಥಪುರದ ಪ್ರಸಿದ್ಧ ಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಎ. ವಿಷ್ಣುವರ್ಧನ, ಬಿ. ಮೂರನೇ ನರಸಿಂಹ ದಂಡನಾಯಕ ಸೋಮನಾಥ, ಸಿ. ಜಕಣಾಚಾರಿ, ಡಿ. ಎರಡನೇ ಬಳ್ಳಾಳ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಮೂರನೇ ನರಸಿಂಹನ ದಂಡನಾಯಕ ಸೋಮನಾಥ. ಸೋಮನಾಥಪುರದ ಪ್ರಸಿದ್ಧ ಚನ್ನಕೇಶವ ದೇವಾಲಯವನ್ನು ಹೊಯ್ಸಳ ರಾಜ ಮೂರನೇ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ ಎಂಬುವವರು ಕ್ರಿಸ್ತಶಕ 1268ರಲ್ಲಿ ನಿರ್ಮಿಸಿದರು. ಇವರು ಈ ಅಗ್ರಹಾರವನ್ನು ಸ್ಥಾಪಿಸಿ ಅದಕ್ಕೆ ಸೋಮನಾಥಪುರ ಎಂದು ಹೆಸರಿಟ್ಟರು. 57ನೇ ಪ್ರಶ್ನೆ, ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ಬಳಸಲಾದ ಪ್ರಮುಖ ಕಲ್ಲು ಯಾವುದು? ಎ. ಗ್ರಾನೈಟ್, ಬಿ. ಬಳಪದ ಕಲ್ಲು, ಸಿ. ಮರಳುಕಲ್ಲು, ಡಿ. ಅಮೃತಶಿಲೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಬಳಪದ ಕಲ್ಲು. ಈ ಕಲ್ಲು ಕೆತ್ತನೆ ಮಾಡಲು ಮೃದುವಾಗಿರುವುದರಿಂದ ಹೊಯ್ಸಳ ಶೈಲಿಯ ಅತ್ಯಂತ ಸಂಕೀರ್ಣ ಮತ್ತು ಸುಂದರವಾದ ಶಿಲ್ಪಕಲೆಗಳನ್ನು ರಚಿಸಲು ಸಾಧ್ಯವಾಯಿತು. 58ನೇ ಪ್ರಶ್ನೆ, ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದ ದೆಹಲಿ ಸುಲ್ತಾನನ ದಂಡನಾಯಕ ಯಾರು? ಎ. ಮಲಿಕ್ ಕಾಫರ್, ಬಿ. ಅಲ್ಲಾವುದ್ದೀನ್ ಖಿಲ್ಜಿ, ಸಿ. ಕುತುಬುದ್ದೀನ್ ಐಬಕ್, ಡಿ. ಬಲ್ಬನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಮಲಿಕ್ ಕಾಫರ್.
ದೆಹಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲಿಕ್ ಕಾಫರ್ 1311ರಲ್ಲಿ ಹೊಯ್ಸಳರ ರಾಜಧಾನಿಯಾದ ದ್ವಾರಸಮುದ್ರದ ಅಂದರೆ ಇಂದಿನ ಹಳೇಬೀಡು ಮೇಲೆ ದಾಳಿ ಮಾಡಿದನು. 58ನೇ ಪ್ರಶ್ನೆ. ಹೊಯ್ಸಳರ ಆಳ್ವಿಕೆಯಲ್ಲಿ ವಿಜಯ ಸಮುದ್ರ ಎಂಬ ಕೆರೆಯನ್ನು ನಿರ್ಮಿಸಿದವರು ಯಾರು? ಎ. ವಿಷ್ಣುವರ್ಧನ, ಬಿ. 1ನೇ ನರಸಿಂಹ, ಸಿ. ಬಲ್ಲಾಳ, ಡಿ. ಇವರಾರೂ ಅಲ್ಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ವಿಷ್ಣುವರ್ಧನ. ಹೊಯ್ಸಳ ದೊರೆ ವಿಷ್ಣುವರ್ಧನನು ತನ್ನ ದಿಗ್ವಿಜಯಗಳ ನೆನಪಿಗಾಗಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ವಿಜಯ ಸಮುದ್ರ ಎಂಬ ಕೆರೆಯನ್ನು ನಿರ್ಮಿಸಿದನು. 60ನೇ ಪ್ರಶ್ನೆ. ಹೊಯ್ಸಳರ ಲಾಂಛನದಲ್ಲಿರುವ ಸಳ ಯಾರ ಶಿಷ್ಯನಾಗಿದ್ದನು? ಎ. ಸುದತ್ತಾಚಾರಿ, ಬಿ. ವರ್ಧಮಾನ, ಸಿ. ಭದ್ರಬಾಹು, ಡಿ. ಜೀನಸೇನಾಚಾರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಸುದತ್ತಾಚಾರಿ. ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕನಾದ ಸಳನು ಜೈನ ಮುನಿಗಳಾದ ಸುದತ್ತಾಚಾರ್ಯರ ಶಿಷ್ಯನಾಗಿದ್ದನು. ದಂತಕಥೆಯ ಪ್ರಕಾರ ಅಂಗಡಿಯಲ್ಲಿ ವಾಸಂತಿಕಾ ದೇವಿಯ ದೇವಸ್ಥಾನದ ಬಳಿ ಹುಲಿಯು ದಾಳಿ ಮಾಡಿದಾಗ ಸುದತ್ತಾಚಾರ್ಯರು ಸಳನಿಗೆ ಫೋಯ್ ಸಳ ಎಂದು ಆಜ್ಞಾಪಿಸಿದರು. ಈ ಘಟನೆಯೇ ಹೊಯ್ಸಳರ ಲಾಂಛನವಾಯಿತು. ವೀಕ್ಷಕರೇ, ಇಲ್ಲಿಗೆ ಕರ್ನಾಟಕದ ಇತಿಹಾಸದ ರಸಪ್ರಶ್ನೆಯ ಸರಣಿಯ 6ನೇ ಭಾಗ ಮುಕ್ತಾಯವಾಯಿತು. ಈ ಭಾಗದಲ್ಲಿ ನಾವು ಹೊಯ್ಸಳರ ಅದ್ಭುತ ಶಿಲ್ಪ ಮತ್ತು ಸೇವಣರ ಆಡಳಿತದ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ತಿಳಿದುಕೊಂಡಿದ್ದೇವೆ. ಈ 10 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ನಾಡಿನ ಇತಿಹಾಸವನ್ನು ಅರಿಯುವ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ಮುಂದಿನ ಭಾಗಕ್ಕೆ ಕಾಯುತ್ತಿರುವ ನಿಮಗೆ ಒಂದು ಸಣ್ಣ ಸುಳಿವು. ಮುಂದಿನ ವಿಡಿಯೋದಲ್ಲಿ ನಾವು ಕೇವಲ ಒಂದು ಸಾಮ್ರಾಜ್ಯದ ಬಗ್ಗೆ ಮಾತ್ರವಲ್ಲ, ದಕ್ಷಿಣ ಭಾರತದ ಹಿಂದೂ ಧರ್ಮದ ರಕ್ಷಣೆಗೆ ಭದ್ರ ಬುನಾದಿ ಹಾಕಿದ ಹಂಪಿಯ ಕಲ್ಲುಗಳಲ್ಲೂ ಸಾಹಿತ್ಯ ಮತ್ತು ಕಲೆಯನ್ನು ಕೆತ್ತಿದ ವಿಜಯನಗರ ಸಾಮ್ರಾಜ್ಯದ ಸುಂದರ ಆಡಳಿತ ಮತ್ತು ಸಾಹಿತ್ಯ ಲೋಕಕ್ಕೆ ಕಾಲಿಡುತ್ತಿದ್ದೇವೆ. ಹಾಗಾಗಿ ಭಾಗ 7 ವಿಜಯನಗರ ಸಾಮ್ರಾಜ್ಯದ ರಸಪ್ರಶ್ನೆಗಾಗಿ ಸಿದ್ಧರಾಗಿರಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.